ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 2ನೇ ತರಗತಿಯ 2ನೇ ಲೆಸನ್ನಾದ ಅನಿಮಲ್ಸ್ ಅರೌಂಡ್ ಅಸ್ ಪಾಠದ ಸಂಪೂರ್ಣ ವಿಷಯವನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಅನಿಮಲ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳು. ಆ್ಯಕ್ಟಿವಿಟಿ 1, ಲೆಟ್ ಅಸ್ ರೀಡ್ ದ ಸ್ಟೋರಿ. ಈ ಕಥೆಯನ್ನು ಓದೋಣ. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ನೋಡ್ರಿ. ಈ ಪಿಕ್ಚರಲ್ಲಿ ಹಲವಾರು ಅನಿಮಲ್ಸ್ಗಳಿದ್ದಾವೆ. ನೀವು ನೋಡ್ಬೋದು ಇಲ್ಲಿ ಲಯನ್ನು, ಎಲಿಫೆಂಟು, ಡೀರು, ಮಂಕಿ, ಸ್ನೇಕು, ಮತ್ತು ಕ್ಯಾಟು, ಸ್ಕ್ವೆರಲು ಮತ್ತು ಕೌ, ಹೀಗೆ ಹಲವಾರು ಪ್ರಾಣಿಗಳು ಈ ಒಂದು ಪಿಕ್ಚರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇವೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದಾವೆ, ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾವೆ. ನೋಡ್ಬೋದು ಇಲ್ಲಿ ಆಲ್ ದ ಅನಿಮಲ್ಸ್ ಆರ್ ಅಸೆಂಬಲ್ಡ್ ಫಾರ್ ಎ ಮೀಟಿಂಗ್. ಎಲ್ಲ ಪ್ರಾಣಿಗಳು ಸಭೆಗಾಗಿ ಒಟ್ಟುಗೂಡಿದ್ದಾವೆ. ಎಲ್ಲ ಒಟ್ಟಾಗಿ ಒಂದು ಸಭೆಯನ್ನು ಏರ್ಪಡಿಸಿದ್ದಾವೆ, ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾವೆ. ಆ ಮೀಟಿಂಗಲ್ಲಿ ಈಗ ಪ್ರಾಣಿಗಳು ಮಾತನಾಡ್ತಾ ಇದ್ದಾವೆ ನೋಡಿ. ಫಸ್ಟು ಲಯನ್, ಮೈ ಡಾಟರ್ಸ್ ಬರ್ತ್ಡೇ ಈಸ್ ಇನ್ ನೆಕ್ಸ್ಟ್ ಮಂತ್. My daughter's birthday is in next month. How do you think we should celebrate it? ಮುಂದಿನ ತಿಂಗಳು ನನ್ನ ಮಗಳ ಹುಟ್ಟುಹಬ್ಬ ಇದೆ. ಅದನ್ನು ಹೇಗೆ ಆಚರಿಸಬೇಕೆಂದು ನೀವು ಯೋಚಿಸುತ್ತಿದ್ದೀರಿ ಅಂತೇಳಿ ಆ ಕಾಡಿನ ರಾಜನಾದ ಸಿಂಹ ಪ್ರಾಣಿಗಳನ್ನ ಕೇಳ್ತದೆ. ಆವಾಗ ಡೀರ್ ಹೇಳ್ತದೆ, ಹೋ ಕಿಂಗ್, ದೇರ್ ಇಸ್ ಎ ಶಾರ್ಟೇಜ್ ಆಫ್ ಗ್ರಾಸ್ ಇನ್ ದ ಫಾರೆಸ್ಟ್. There is no grass to eat. Then how can we celebrate a birthday? ಓ ಕಾಡಿನ ರಾಜನೇ, ನಮಗೆ ಹುಲ್ಲು ತಿನ್ನೋದಕ್ಕೆ ಶಾರ್ಟೇಜ್ ಇದೆ. ಕಾಡಿನಲ್ಲಿ ಹುಲ್ಲಿನ ಕೊರತೆ ಇದೆ. ತಿನ್ನಲೇ ಹುಲ್ಲಿಲ್ಲ, ನಮಗೆ ತಿನ್ನೋದಕ್ಕೇ ಹುಲ್ಲಿಲ್ಲ. ಹಾಗಾದರೆ ನಾವು ಹುಟ್ಟುಹಬ್ಬವನ್ನು ಹೇಗೆ ಆಚರಿಸೋದು? ನಮಗಿಲ್ಲಿ ಒಟ್ಟಿಗೆ ಊಟ ಇಲ್ಲ, ನಾವು ಹುಟ್ಟುಹಬ್ಬವನ್ನು ಹೇಗೆ ಆಚರಿಸೋದು ಅಂಥೇಳಿ ಕಾಡಿನ ರಾಜನಿಗೆ ಡೀರ್ ಹೇಳ್ತದೆ. ಮುಂದೆ ಬೇರೆ ಬೇರೆ ಪ್ರಾಣಿಗಳು ಮಾತನಾಡ್ತವೆ. ಅಲ್ಲಿ ಕೌ ಹೇಳ್ತದೆ, ವಿ ಹ್ಯಾವ್ ನೋ ಪ್ರಾಬ್ಲಮ್, ಅವರ್ ಓನರ್ ಗಿವ್ಸ್ ಅಸ್ ಎನಫ್ ಗ್ರಾಸ್. ನಮಗೆ ಯಾವುದೇ ಸಮಸ್ಯೆ ಇಲ್ಲ, ನಮ್ಮ ಮಾಲೀಕರು ನಮಗೆ ಬೇಕಾದಷ್ಟು ಹುಲ್ಲನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಕೌ ವ್ಯಕ್ತಪಡಿಸುತ್ತೆ. ನಂತರ ಅಲ್ಲಿ ಸ್ಕ್ವೇರ್ ಹೇಳ್ತದೆ, ಹೇಳಿಲು, we too don't have a problem, though we are not looked after. We get grains in our place. ನಮಗೂ ಯಾವುದೇ ಸಮಸ್ಯೆ ಇಲ್ಲ, ನಮ್ಮನ್ನು ಯಾರೂ ನೋಡಿಕೊಳ್ಳದಿದ್ದರೂ ನಮ್ಮ ಜಾಗದಲ್ಲಿ ಧಾನ್ಯಗಳು ಸಿಗ್ತವೆ, ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅಳಿಲು ವ್ಯಕ್ತಪಡಿಸುತ್ತೆ. ನಂತರ ಲಯನ್ನು ಮತ್ತೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತದೆ. There will be no problem for the animals that lives in the village, but there is no food for animals in the forest. What shall we do? ಅದು ಹೇಳ್ತದೆ, ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆಹಾರಕ್ಕೆ. ಆದರೆ ಇಲ್ಲಿ ಫಾರೆಸ್ಟಲ್ಲಿ ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಆಹಾರಕ್ಕೆ ಕೊರತೆ ಇದೆ. ನಾವೀಗ ಏನು ಮಾಡಬೇಕು ಅಂತ ಕೇಳ್ತದೆ. ಅದಕ್ಕೆ ಸ್ನೇಕ್ ಹೇಳ್ತದೆ, ಟ್ರೂ, ಹೌದು, ಸತ್ಯ, ನಿಜ. ವಿ ಸ್ಟೇ ಬೋತ್ ಇನ್ ಫಾರೆಸ್ಟ್ ಆ್ಯಂಡ್ ಟೌನ್, ಸೊ ವಿ ಹ್ಯಾವ್ ನೋ ಪ್ರಾಬ್ಲಮ್ ಫಾರ್ ಫುಡ್. ಆವಾಗ ಸ್ನೇಕ್ ಹೇಳ್ತದೆ, ಹಾವು ಹೇಳ್ತದೆ, ನಿಜ, ನಾವು ಕಾಡಿನಲ್ಲಿ ಮತ್ತು ಪಟ್ಟಣದಲ್ಲಿ ಎರಡು ಕಡೆನೂ ಕೂಡ ವಾಸ ಮಾಡೋದ್ರಿಂದ ನಮಗೆ ಫುಡ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಮಗೆ ಆಹಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತೇಳಿ ಸ್ನೇಕ್ ಹೇಳ್ತದೆ. ಆವಾಗ ಮತ್ತೆ ಮಂಕಿ ಸ್ಟಾರ್ಟ್ ಮಾಡ್ತದೆ, ಇಟ್ ಈಸ್ ಟೈಮ್ ಫಾರ್ ದ ರೇನ್ಸ್, ಓ ಕಿಂಗ್ ಆಫ್ ದ ಫಾರೆಸ್ಟ್, ದ ಗ್ರಾಸ್ ವಿಲ್ ಬಿ ಗ್ರೋ ವೆರಿ ವೆಲ್. ಆವಾಗ ಇವರು ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೋತಿ ಹೇಳ್ತದೆ, ಮಳೆಗಾಲ ಬಂದಿದೆ ಓ ಕಾಡಿನ ರಾಜನೇ, ಇನ್ನು ಹುಲ್ಲು ಚೆನ್ನಾಗಿ ಬೆಳೀತಿದೆ, ಅದರಿಂದ ಮುಂದೆ ಎಲ್ಲರಿಗೂ ಕೂಡ ಆಹಾರ ಸಿಗ್ಬೋದು ಅಂತೇಳಿ ಕೋತಿ ಹೇಳ್ತದೆ. ಇನ್ನೇನೋ ಮಳೆಯ ಸಮಯ ಬಂದಿದೆ, ಇನ್ನೇನೋ ಕಾಡಲ್ಲಿ ಹುಲ್ಲು ಚೆನ್ನಾಗಿ ಬೆಳೀತದೆ ಅಂಥೇಳಿ ಆ ಮಂಕಿ ಹೇಳ್ತದೆ. ಅಷ್ಟಕ್ಕೆ ಅಲ್ಲಿ ಒಂದು ಚೀತಾ ಹೇಳ್ತದೆ,
ಎಸ್, ಇಫ್ ಇಟ್ ರೈನ್ಸ್ ಡೀರ್ ಆ್ಯಂಡ್ ಬೈಸನ್ಸ್ ವಿಲ್ ಗೆಟ್ ಗುಡ್ ಫುಡ್. ಹೌದು, ಮಳೆ ಬಂದರೆ ಜಿಂಕೆಗಳಿಗೆ ಮತ್ತು ಕಾಡೆಮ್ಮೆಗಳಿಗೆ ಒಳ್ಳೆ ಆಹಾರ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಅದು ಹೇಳ್ತದೆ. ತದನಂತರ ಮುಂದೆ ಎಲಿಫೆಂಟ್ ಹೇಳ್ತದೆ, ಓ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ, ಇಟ್ಸ್ ಗುಡ್ ಫಾರ್ ಯು ಇಫ್ ದೇ ಗ್ರೋ ಫ್ಯಾಟ್ ಇಸಂಟ್ ಇಟ್. ಅಂದರೆ ಇಲ್ಲಿ ಏನು ಹೇಳುತ್ತೆ ಅಂದರೆ ಎಲಿಫೆಂಟು, ಅವುಗಳಿಗೆ ಆಹಾರ ಸಿಕ್ಕಿದ್ರೆ ನಿಮಗೆ ಬಹಳ ಸಂತೋಷ ಆಗುತ್ತೆ. ಅವಿಗೆ ಆಹಾರ ಸಿಕ್ಕಿದ್ರೆ ನಿಮಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಅವು ದಪ್ಪಗಾದರೆ ಅದು ನಿಮ್ಗೆ ಒಳ್ಳೆಯದಲ್ವಾ? ಅವು ಆಹಾರವನ್ನು ತಿಂದು, ಕಾಡೆಮ್ಮೆ ಆಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಆಹಾರವನ್ನು ತಿಂದು ದಪ್ಪಗಾದರೆ ಅದು ನಿಮಗೆ ಒಳ್ಳೆಯದಲ್ವೇ ಅಂಥೇಳಿ ಅವುಗಳನ್ನು ಕಿಂಡಲ್ ಮಾಡ್ತದೆ. ಅಷ್ಟಕ್ಕೆ ಒಂದು ಕ್ಯಾಟ್ ಹೇಳ್ತದೆ, ಮಿಯಾವ್, ಲಯನ್ ಇಸ್ ದ ಕಿಂಗ್ ಫಾರ್ ಆಲ್ ಆಫ್ ಅಸ್. ದ ಬರ್ತ್ಡೇ ಆಫ್ ದ ಕಿಂಗ್ಸ್ ಡಾಟರ್ should be celebrated on a grand scale. I can bring milk from my boss's home. ಅದು ಹೇಳ್ತದೆ ಮ್ಯಾವ್. ಸಿಂಹ ನಮಗೆಲ್ಲರಿಗೂ ರಾಜ ಇದ್ದಂಗೆ. ರಾಜನ ಮಗಳ ಬರ್ತ್ಡೇಯನ್ನು ನಾವು ಬಹಳ ಅದ್ಧೂರಿಯಾಗಿ ಸೆಲೆಬ್ರೇಟನ್ನು ಮಾಡೋಣ, ಆಚರಿಸೋಣ. ನಾನು ನಮ್ಮ ಬಾಸ್ ಮನೆಯಲ್ಲಿ ಅಥವಾ ನಮ್ಮ ಮಾಲೀಕನ ಮನೆಯಲ್ಲಿ ಆ ಬರ್ತ್ಡೇಗೋಸ್ಕರ ಹಾಲನ್ನು ತಗೊಂಡು ಬರ್ತೀನಿ ಅಂಥೇಳಿ ಕ್ಯಾಟು ಬೆಕ್ಕು ಹೇಳ್ತದೆ. ಆವಾಗ ಮತ್ತೆ ಪ್ರಾಣಿ ಮತ್ತೆ ಹೇಳ್ತದೆ ನೋಡ್ರಿ, ಎಸ್ ಐ ವಿಲ್ ಡೆಕೋರೇಟ್ ದ ಫಾರೆಸ್ಟ್. ಹೌದು, ನಾನು ಕಾಡನ್ನು ಅಲಂಕರಿಸ್ತೇನೆ ಅಂತೇಳಿ ಮತ್ತೆ ಹೇಳ್ತದೆ. ಮತ್ತೆ ಮಂಕಿ ಹೇಳ್ತದೆ, ಐ ವಿಲ್ ಬ್ರಿಂಗ್ ಫ್ರೂಟ್ಸ್ ಫಾರ್ ದ ಸೆಲೆಬ್ರೇಷನ್. ನಾನು ಬರ್ತ್ಡೇಯ ಒಂದು ಆಚರಣೆಗೆ ಹಣ್ಣುಗಳನ್ನು ತರ್ತೀನಿ ಅಂತೇಳಿ ಮಂಕಿ ಹೇಳ್ತದೆ. ಹಾಗೆ ಹೇಳಿದಾಗ ಎಲ್ಲರನ್ನ ಕುರಿತು ಕೊನೆಗೆ ಲಯನ್ ಹೇಳ್ತದೆ, ಸಿಂಹ ಹೇಳ್ತದೆ, ಆಲ್ ಆಫ್ ಯು ಪ್ಲೀಸ್ ಲಿಸನ್. ಲೆಟ್ ಅಸ್ ನಾಟ್ ಸೆಲೆಬ್ರೇಟ್ ದ ಬರ್ತ್ಡೇ ಆಫ್ ಮೈ ಡಾಟರ್ ದಿಸ್ ಇಯರ್. ಲೆಟ್ ಇಟ್ ರೈನ್, ಲೆಟ್ ದ ಗ್ರಾಸ್ ಗ್ರೋ, ಲೆಟ್ ಎವರಿಬಡಿ ಈಟ್ ವೆಲ್. ನೆಕ್ಸ್ಟ್ ಇಯರ್ ಲೆಟ್ ಅಸ್ ಸೆಲೆಬ್ರೇಟೆಡ್ ಇಟ್ ಇನ್ ಎ ಗ್ರ್ಯಾಂಡ್ ಸ್ಕೇಲ್. ಲೆಟ್ಸ್ ಎಂಡ್ ದ ಮೀಟಿಂಗ್. ಹೇಳುತ್ತೆ, ದಯವಿಟ್ಟು ನೀವೆಲ್ಲರೂ ನನ್ನ ಮಾತನ್ನು ಕೇಳಿ. ಈ ವರ್ಷ ನನ್ನ ಮಗಳ ಹುಟ್ಟುಹಬ್ಬವನ್ನು ಆಚರಿಸೋದು ಬೇಡ. ಮಳೆ ಬರಲಿ, ಹುಲ್ಲು ಬೆಳೀಲಿ, ಎಲ್ಲರೂ ಚೆನ್ನಾಗಿ ಊಟ ಮಾಡಲಿ. ಮುಂದಿನ ವರ್ಷ ನಾವು ಬಹಳ ಅದ್ಧೂರಿಯಾಗಿ ನನ್ನ ಮಗಳ ಬರ್ತ್ಡೇಯನ್ನು ಮಾಡೋಣ. ಇಲ್ಲಿಗೆ ಈ ಒಂದು ಮೀಟಿಂಗನ್ನು ಮುಗಿಸೋಣ, ಈ ಒಂದು ಸಭೆಯನ್ನು ಮುಗಿಸೋಣ ಅಂಥೇಳಿ ಎಲ್ಲ ಪ್ರಾಣಿಗಳನ್ನು ಕುರಿತು ಆ ಒಂದು ಲಯನ್ನು ಹೇಳ್ತದೆ. ಇದು ಕತೆ ಬಹಳ ಚೆನ್ನಾಗಿರ್ತಕ್ಕಂಥ ಕತೆ. ಇದು ಒಂದು ಹುಲ್ಲಿಗೆ ಸಂಬಂಧಪಟ್ಟಂಥ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಕತೆ. ಆ ಪ್ರಾಣಿಗಳು ಯಾವ ರೀತಿ ಮಾತನಾಡ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ಚಿಕ್ಕ ಕಥೆಯ ಮೂಲಕ ನಾವು ತಿಳ್ಕೊಬೋದಾಗಿರ್ತದೆ. ಮುಂದೆ ನೋಡಿ, ಈ ಕತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ಇದೆ. ವಾಟ್ ಈಸ್ ದಿ ಸ್ಟೋರಿ ಅಬೌಟ್? ಈ ಕತೆ ಯಾವುದರ ಬಗ್ಗೆ ಇದೆ? ಮೊದಲನೇದು ಗ್ರಾಸ್ ಆ್ಯಂಡ್ ಫುಡ್. ಅವು ಹುಲ್ಲು ಮತ್ತು ಆಹಾರದ ಬಗ್ಗೆ, ಗ್ರಾಸ್ ಆ್ಯಂಡ್ ರೈನ್, ಮಳೆ ಮತ್ತು ಆಹಾರದ ಬಗ್ಗೆ ಇವು ಡಿಸ್ಕಸನ್ನು ಮಾಡ್ತಿರ್ತಕ್ಕಂಥದ್ದು. ಈ ಸ್ಟೋರಿ ಇರತಕ್ಕಂಥದ್ದು ಮಳೆ ಹಾಗೂ ಆಹಾರ. ವಿಚ್ ಅನಿಮಲ್ಸ್ ಆರ್ ದೇರ್ ಇನ್ ದ ಸ್ಟೋರಿ? ಈ ಒಂದು ಕಥೆಯಲ್ಲಿ ಯಾವ ಪ್ರಾಣಿಗಳು ಬರುತ್ತವೆ ನೀವು ಅಲ್ಲಿ ನೋಡ್ಬೋದು. ನೋಡಿ, ಅಲ್ಲಿ ಏನೇನಿದೆ, ಲಯನ್ ಇದೆ, ಎಲಿಫೆಂಟ್ ಇದೆ, ಮಂಕಿ ಇದೆ, ಚೀತಾ ಇದೆ, ಜೊತೆಗೆ ಸ್ನೇಕ್ ಇದೆ, ಕೌ ಇದೆ, ಸ್ಕ್ವೇರಲ್ ಇದೆ, ಮತ್ತು ಡೀರ್ ಇದೆ. ಅಷ್ಟನ್ನು ನೀವು ಕೂಡ ಬರೀಬೇಕಾಗುತ್ತೆ. ಆನೆ, ಕೋತಿ, ಮತ್ತು ರ್ಯಾಬಿಟ್ ಅಂದರೆ ಮೊಲ, ಮತ್ತು ಕೋತಿ, ಹಾವು, ಹಸು, ಅಳಿಲು ಮತ್ತು ಜಿಂಕೆ ಅಲ್ಲಿ ನೀವು ಬರೀಬೇಕಾಗುತ್ತೆ. ತದನಂತರ ಸಭೆಯಲ್ಲಿ ಅವು ಯಾವುದರ ಬಗ್ಗೆ ಚರ್ಚಿಸುತ್ತಿದ್ದವು? ವಾಟ್ ವೇರ್ ದ ಡಿಸ್ಕಸಿಂಗ್ ಇನ್ ದ ಮೀಟಿಂಗ್? ಯಾವುದ್ರ ಬಗ್ಗೆ? ಲಯನ್ಸ್ ಡಾಟರ್ ಬರ್ತ್ಡೇ, ಕಾಡಿನ ರಾಜನಾದಂಥ ಸಿಂಹಳ ಮಗಳ ಬರ್ತ್ಡೇ ಬಗ್ಗೆ ಅವು ಚರ್ಚೆಯನ್ನು ಮಾಡ್ತಿದ್ವು. ಇವುಗಳಲ್ಲಿ ಯಾವ ಪ್ರಾಣಿಯನ್ನಾದರೂ ನೀವು ನಿಜವಾಗಲೂ ನೋಡಿದ್ದೀರಾ? ಹ್ಯಾವ್ ಯು ಸೀನ್ ಎನಿ ಆಫ್ ದೀಸ್ ಅನಿಮಲ್ಸ್ ಇನ್ ಯುವರ್ ರಿಯಲ್ ಲೈಫಲ್ಲಿ ನೀವು ಯಾವ್ಯಾವ ಪ್ರಾಣಿಗಳನ್ನು ನೋಡಿರ್ತೀರ ಅದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ರ್ಯಾಬಿಟ್ ನೋಡಿರ್ಬೋದು, ಮಂಕಿ ನೋಡಿರ್ತೀರ, ಕ್ಯಾಟ್ ನೋಡಿರ್ತೀರ, ಮತ್ತು ಎಲಿಫೆಂಟ್ ಕೂಡ ನೋಡಿರ್ತೀರ ಅಂತ ಹೇಳ್ಬೋದು, ಸ್ನೇಕ್ ಕೂಡ ನೋಡಿರ್ತೀರ, ಮತ್ತು ಕೌ ಕೂಡ ನೋಡಿರ್ತೀರ, ಸ್ಕ್ವೇರಲ್ ಕೂಡ ನೋಡಿರ್ತೀರ. ಇಷ್ಟು ಅಳಿಲು, ಆನೆ, ಮೊಲ, ಕೋತಿ,
ಮತ್ತು ಬೆಕ್ಕು. ನೀವು ಯಾವ ಪ್ರಾಣಿಗಳನ್ನ ನೋಡಿರ್ತೀರ ಆ ಪ್ರಾಣಿಗಳ ಒಂದು ಹೆಸರುಗಳನ್ನು ನೀವಲ್ಲಿ ಬರಿಬೇಕಾಗುತ್ತೆ. ವೈ ಡಿಡ್ ದ ಅನಿಮಲ್ಸ್ ಕ್ಯಾನ್ಸಲ್ಡ್ ದ ಬರ್ತ್ಡೇ ಪಾರ್ಟಿ? ಪ್ರಾಣಿಗಳು ಹುಟ್ಟುಹಬ್ಬದ ಔತಣಕೂಟವನ್ನು ಯಾಕೆ ರದ್ದು ಮಾಡಿದವು? ಏನಕ್ಕೋಸ್ಕರ? ಅಲ್ಲಿ ಫುಡ್ಡು ಪ್ರಾಬ್ಲಮ್ ಆಗಿರುತ್ತದೆ. ಫುಡ್ಡಿನ ಶಾರ್ಟೇಜ್ ಆಫ್ ಫುಡ್, ಅಲ್ಲಿ ಆಹಾರದ ಕೊರತೆ ಇರೋದರಿಂದ ಈ ಒಂದು ಔತಣಕೂಟವನ್ನು ನಾವು ರದ್ದನ್ನು ಮಾಡ್ತೇವೆ. ಇಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಕ್ಯಾನ್ಸಲನ್ನು ಮಾಡ್ತೇವೆ. ಕೊಟ್ಟಿರುವ ಪ್ರಾಣಿಗಳ ಲುಕ್ ಅಟ್ ದಿಸ್ ಪಿಕ್ಚರ್ ಗಿವನ್ ಅಬ್ಸರ್ವ್ ದ ಅನಿಮಲ್ಸ್ ಆ್ಯಂಡ್ ದೇರ್ ಫುಡ್. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಪ್ರಾಣಿಗಳು ಮತ್ತು ಅವುಗಳ ಆಹಾರವನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕೆಲವು ಪ್ರಾಣಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳ ಪ್ರಾಣಿಗಳ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವು ಯಾವ ಆಹಾರವನ್ನು ತಿಂತವೆ ಅಂತಕ್ಕಂಥದ್ದನ್ನು ಅಲ್ಲಿ ನಾವು ನೋಡಬೇಕಾಗತ್ತೆ. ಮೊದಲನೇದು ನೋಡಿ, ಕೌ ಏನು ತಿಂತಾ ಇದೆ ನೋಡ್ರಿ? ಗ್ರಾಸ್ನ ತಿಂತಾ ಇದೆ. ಫಿಶ್ ಏನು ತಿಂತದೆ? ಸ್ಮಾಲ್ ಫಿಶ್ನ ತಿಂತಾ ಇದೆ. ನೆಕ್ಸ್ಟು ಎಲಿಫ್ಯಾಂಟ್ ಏನು ತಿಂತಾ ಇದೆ? ಶುಗರ್ ಕೇನನ್ನು ತಿಂತಾ ಇದೆ, ಕಬ್ಬನ್ನು ತಿಂತಾ ಇದೆ. ರ್ಯಾಬಿಟ್ ಏನು ತಿಂತಾ ಇದೆ? ರ್ಯಾಬಿಟು ಕ್ಯಾರೆಟನ್ನು ತಿಂತಾ ಇದೆ. ನಂತರ ಅಲ್ಲೊಂದು ಹುಲಿ ಇದೆ ನೋಡಿ, ಹುಲಿ ಏನು ತಿಂತಾ ಇದೆ? ಮೀಟನ್ನು ತಿಂತಾ ಇದೆ. ಕಪ್ಪೆ ಏನು ತಿಂತಾ ಇದೆ? ಕೀಟ, ಇನ್ಸೆಕ್ಟ್ ಅಂತ ಕರಿತೀವಿ, ಅದು ಮೀಟನ್ನು ತಿಂತಾ ಇದೆ. ಇದು ಹುಲಿ, ಟೈಗರ್. ಮತ್ತು ಇಲ್ಲಿ ರ್ಯಾಬಿಟ್ಟು, ಮೊಲ ಬಂದು ಕ್ಯಾರೆಟನ್ನು ತಿಂತಾ ಇದೆ. ವಾಟ್ ಡು ಯು ಸಿ ಇನ್ ದ ಪಿಕ್ಚರ್ಸ್? ಈ ಚಿತ್ರಗಳಲ್ಲಿ ನೀವು ಏನನ್ನು ನೋಡ್ತೀರಾ? ಅನಿಮಲ್ಸ್ ಆ್ಯಂಡ್ ದೇರ್ ಫುಡ್ಸ್, ಪ್ರಾಣಿಗಳು ಮತ್ತು ಅವುಗಳ ಆಹಾರವನ್ನು ನಾವಿಲ್ಲಿ ಈ ಒಂದು ಚಿತ್ರದಲ್ಲಿ ನೋಡ್ತೀವಿ. ಈ ಪ್ರಾಣಿಗಳು ಇನ್ನೂ ಏನೇನು ತಿಂತವೆ? ಈ ಪ್ರಾಣಿಗಳು ಇದನ್ನು ಬಿಟ್ಟು ಬೇರೆ ಬೇರೆ ಏನು ತಿನ್ಬೋದು ಅಂತ, ಪ್ಲ್ಯಾಂಟ್ಸು, ವೆಜಿಟೇಬಲ್ಸು ಅಂತಕ್ಕಂಥದ್ದನ್ನು ನೀವಲ್ಲಿ ಬರಿಬೇಕಾಗತ್ತೆ. ಸಸ್ಯಾಹಾರಿ ಪ್ರಾಣಿಗಳಿಗೆ, ಮಾಂಸಾಹಾರಿ ಪ್ರಾಣಿಗಳಿಗೆ ನೀವು ಬರಿಬೇಕಾಗತ್ತೆ ಮೀಟ್. ಮತ್ತು ಕೆಲವು ಕೀಟಗಳನ್ನು ತಿಂತಕ್ಕಂಥ ಪ್ರಾಣಿಗಳಿದ್ದಾವೆ, ಆ ಪ್ರಾಣಿಗಳನ್ನು ನೀವು ಅಲ್ಲಿ ಸರೀಸೃಪಗಳಿದ್ದಾವೆ, ಅವುಗಳನ್ನು ನೀವು ಬರಿಬೇಕಾಗುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ. ಕೌ ಗ್ರಾಸು, ಎಲಿಫೆಂಟ್ ಬನಾನಾಸು, ಲಯನ್ ಮೀಟು, ಬರ್ಡ್ಸು ಗ್ರೇನ್ಸು, ಕ್ಯಾಟ್ ಫಿಶ್ಶು, ಫ್ರಾಗ್ ವರ್ಮ್ಸು, ಸ್ನೇಕ್ ಎಗ್ಸು, ಸ್ಕ್ವೇರಲ್ ನಟ್ಸ್ ಆ್ಯಂಡ್ ಗ್ರೇನ್ಸು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ಅಲ್ಲಿ ಬರ್ಕೋಬೋದಾಗಿರ್ತದೆ. ಮೂರನೇ ಕ್ವಶನ್ ಸೇಮ್ ಹಂಗೆ ಇರ್ತದೆ. ಡು ಯು ನೋ ದ ಫುಡ್ ಆಫ್ ಸಮ್ ಅದರ್ ಅನಿಮಲ್ಸ್, ಕ್ಯಾನ್ ಯು ನೇಮ್ ದೇಮ್? ಇನ್ನು ಕೆಲವು ಪ್ರಾಣಿಗಳ, ಅಂದರೆ ಇಲ್ಲಿ ಬಿಟ್ಟಿರೋ ಬೇರೆ ಬೇರೆ ಪ್ರಾಣಿಗಳ ಒಂದು ಆಹಾರದ ಬಗ್ಗೆ ನಿಮಗೆ ತಿಳಿದಿದೆ. ಆ ಪ್ರಾಣಿಗಳ ಮತ್ತು ಅವುಗಳ ಆಹಾರವನ್ನು ಹೆಸರಿಸುವಿರಾ? ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಣಿಗಳನ್ನು ಬಿಟ್ಟು ನಿಮಗೆ ಗೊತ್ತಿರತಕ್ಕಂಥ ಬೇರೆ ಪ್ರಾಣಿಗಳ ಒಂದು ಆಹಾರದ ಬಗ್ಗೆ ನೀವು ಪ್ರಾಣಿಗಳ ಹೆಸರು ಮತ್ತು ಆಹಾರವನ್ನು ನೀವಲ್ಲಿ ಬರಿಬೇಕಾಗುತ್ತೆ. ಇನ್ನು ನೋಡಿ, ಆ್ಯಕ್ಟಿವಿಟಿ 3, ಲುಕ್ ಅಟ್ ದ ಅನಿಮಲ್ಸ್ ಇನ್ ದ ಪಿಕ್ಚರ್ಸ್, ರೈಟ್ ದೇರ್ ನೇಮ್ಸ್ ಇನ್ ದ ಗಿವನ್ ಬಾಕ್ಸಸ್. ಇಲ್ಲಿ ಒಂದಷ್ಟು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರಾಣಿಗಳ ಹೆಸರನ್ನು ನೀವೇನು ಮಾಡಬೇಕಾಗುತ್ತೆ? ಅಲ್ಲಿ ಕೊಟ್ಟಿರ್ತಕ್ಕಂಥ ಬಾಕ್ಸಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನೋಡಿ, ಕೌ ಹಸು, ಟೈಗರ್ ಹುಲಿ, ಡಾಗ್ ನಾಯಿ, ಕ್ರೋ ಕಾಗೆ, ಫಿಶ್ ಮೀನು, ಎಲಿಫ್ಯಾಂಟ್ ಆನೆ, ಶೀಪ್ ಕುರಿ, ಡೀರ್ ಜಿಂಕೆ, ಕ್ಯಾಟ್ ಬೆಕ್ಕು, ಸ್ನೇಕ್ ಹಾವು, ಇನ್ನು ರೋಸ್ಟರ್ ಹುಂಜ, ಲಯನ್ ಸಿಂಹ ಅಂಥೇಳಿ ಈ ಬಾಕ್ಸ್ಗಳಲ್ಲಿ ನೀವು ಫಿಲಪ್ ಮಾಡಬೇಕಾಗುತ್ತೆ. ತದನಂತರ ನೋಡಿ, ಇಲ್ಲಿ ಲುಕ್ ಅಟ್ ದ ಪಿಕ್ಚರ್ ಬಿಲೋ, ಐಡೆಂಟಿಟಿ ದ ಅನಿಮಲ್ಸ್, ಸಮ್ ಆಫ್ ದೆಮ್ ಲಿವ್ ಇನ್ ವಿಲೇಜಸ್ ಅರೌಂಡ್ ಅಸ್ ಆ್ಯಂಡ್ ಸಮ್ ಆಫ್ ದೆಮ್ ಲಿವ್ ಇನ್ ದ ಫಾರೆಸ್ಟ್. ಡ್ರಾ ಲೈನ್ಸ್ ಆ್ಯಂಡ್ ಮ್ಯಾಚ್ ಅಕಾರ್ಡಿಂಗ್ಲಿ, ಒನ್ ಈಸ್ ಡನ್ ಫಾರ್ ಯು. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೆಲವು ಪ್ರಾಣಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಮತ್ತು ಕಾಡಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರಾಣಿಗಳನ್ನು ಗೆರೆ ಎಳೆದು ನಾವು ಏನು ಮಾಡಬೇಕಾಗುತ್ತೆ? ಗುರುತಿಸಬೇಕಾಗುತ್ತೆ. ಅಲ್ಲಿ ಕೌ ನೋಡಿ, ವಿಲೇಜಲ್ಲಿ ವಾಸ ಮಾಡ್ತದೆ, ಹಳ್ಳಿಯಲ್ಲಿ. ಎಲಿಫ್ಯಾಂಟ್ ಫಾರೆಸ್ಟಲ್ಲಿ, ಲಯನ್ ಫಾರೆಸ್ಟಲ್ಲಿ, ಡೀರ್ ಫಾರೆಸ್ಟಲ್ಲಿ, ರೋಸ್ಟರ್ ವಿಲೇಜಲ್ಲಿ, ಜಿರಾಫೆ ಫಾರೆಸ್ಟು, ರ್ಯಾಬಿಟ್ಟು ಅದು ಕೂಡ ಫಾರೆಸ್ಟು, ಕ್ಯಾಟು ಹಳ್ಳಿ, ಕಾಡೆಮ್ಮೆ ಅಂತ ಬೈಸನ್ ಇದೆ, ಅದು ಕೂಡ ಫಾರೆಸ್ಟು, ಫಾಂಡಾ ಫಾರೆಸ್ಟು, ಟೈಗರ್ ಫಾರೆಸ್ಟು, ಮತ್ತು ಚೀತಾ ಫಾರೆಸ್ಟು, ಮತ್ತು ಅಲ್ಲಿ ಬಫೆಲೋ ಕೊಟ್ಟಿದ್ದಾರೆ, ಅದು ಕೂಡ ವಿಲೇಜು. ಶೀಪ್ ಅದು ಕೂಡ ವಿಲೇಜು, ಮತ್ತು ಡಾಗ್ ಕೂಡ ವಿಲೇಜು. ಅಲ್ಲಿ ನೀವು ಅದಕ್ಕೆ ಗೆರೆಯನ್ನು ಎಳೆದು ಹೊಂದಿಸಬೇಕಾಗುತ್ತೆ.
ಇದು ಈ ಆ್ಯಕ್ಟಿವಿಟಿ ಆಗಿರ್ತದೆ. ಇನ್ನು ಇಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಆಲಿಸಿ ನಾನು ಮಾಡಿದಂತೆ ಮಾಡಿ ಅಂತಿದೆ. ಆ್ಯಕ್ಟಿವಿಟಿ ಟೀಚರ್ಸ್ ಮಾಡ್ತಾರೆ, ಅದು ಆ ರೀತಿ ನೀವು ಮಾಡಬೇಕು. ರನ್ ಲೈಕ್ ಎ ಡೀರ್, ಹಾಪ್ ಲೈಕ್ ಎ ರ್ಯಾಬಿಟ್, ಸ್ವಿಂಗ್ ಲೈಕ್ ಎ ಮಂಕಿ, ವಾಕ್ ಲೈಕ್ ಎ ಎಲಿಫೆಂಟ್, ಫ್ಲೈ ಲೈಕ್ ಎ ಕ್ರೋ, ಸ್ಲೀದರ್ ಲೈಕ್ ಎ ಸ್ನೇಕ್, ಸ್ವಿಮ್ ಲೈಕ್ ಎ ಫಿಶ್, ಕ್ರಾಲ್ ಲೈಕ್ ಎ ಕ್ರೊಕೊಡೈಲ್. ಇಲ್ಲಿ ಟೀಚರು ಆ್ಯಕ್ಷನ್ ಮಾಡಿ ತೋರಿಸ್ಬೇಕಾಗುತ್ತೆ, ಅದನ್ನು ಮಕ್ಕಳು ಅದನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ. ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ಟೆಲ್ ದ ಮೂಮೆಂಟ್ ಆಫ್ ದ ಅನಿಮಲ್ಸ್. ಚಿತ್ರಗಳನ್ನು ನೋಡಿ, ಈ ಚಿತ್ರದಲ್ಲಿ ಪ್ರಾಣಿಗಳ ಚಲನೆಯನ್ನು ಬಗ್ಗೆ ಬರೆಯಿರಿ ಅಂತ ಇದೆ ನೋಡ್ರಿ. ಇಲ್ಲಿ ಕೆಲವು ಫೋಟೋಗಳನ್ನು ಕೊಟ್ಟಿದ್ದಾರೆ. ಆ ಫೋಟೋದಲ್ಲಿ ಪ್ರಾಣಿಗಳು ಹೇಗೆ ಚಲಿಸುತ್ತೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ ನೋಡಿ. ಮೊದಲನೇದು ಕೌ ಏನು ಮಾಡ್ತದೆ? ವಾಕ್ ಆ್ಯಂಡ್ ರನ್, ಅದು ನಡೀತದೆ ಮತ್ತು ಓಡ್ತದೆ. ನೆಕ್ಸ್ಟ್ ಸ್ನೇಕ್ ಏನು ಮಾಡ್ತದೆ? ತೇವಡುತ್ತೆ. ಸ್ಲೀದರ್ ಇಲ್ಲಿದೆ ನೋಡ್ರಿ, ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸ್ಲೀದರ್, ಯಾವುದು? ಸ್ನೇಕು, ತೇವಡುತ್ತೆ. ನೆಕ್ಸ್ಟ್ ಬರ್ಡ್ ಕೊಟ್ಟಿದ್ದಾರೆ, ಒಂದು ಗಿಳಿ ಪ್ಯಾರಟನ್ನು ಕೊಟ್ಟಿದ್ದಾರೆ, ಅದೇನು ಮಾಡ್ತದೆ? ಫ್ಲೈ, ಹಾರಾಡುತ್ತೆ. ಎಷ್ಟು ಮೊಲವನ್ನು ಕೊಟ್ಟಿದ್ದಾರೆ, ರ್ಯಾಬಿಟ್ ಏನು ಮಾಡ್ತದೆ? ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ರ್ಯಾಬಿಟ್ಟು ಹಾಪ್, ಹಾಪ್, ಅದು ಜಿಗಿಯುತ್ತೆ. ಫಿಶ್ ಏನು ಮಾಡ್ತದೆ ನೋಡಿ, ಫಿಶ್ ಕೊಟ್ಟಿದ್ದಾರೆ ಅಲ್ಲಿ, ಫಿಶ್ಶು ಸ್ವಿಮ್ ಮಾಡ್ತದೆ, ಸ್ವಿಮ್ ಲೈಕ್ ಎ ಫಿಶ್ಶು ಸ್ವಿಮ್ ಮಾಡ್ತದೆ, ಈಜುತ್ತೆ. ನೆಕ್ಸ್ಟ್ ಟಾರ್ಟೈಲ್ ಏನು ಮಾಡ್ತದೆ? ಟಾರ್ಟೈಲ್ಸು ಅದು ಕೂಡ ಏನು ಮಾಡ್ತದೆ? ಅದು ಕೂಡ ತೇವಡುತ್ತೆ. ಸ್ಲೀದರ್ ಅಂತಲೂ ಕೊಡ್ಬೋದು, ಅದು ತಿಳ್ಕೊಂಡು ಹೋಗುತ್ತೆ. ಅಥವಾ ವಾಕ್ ಸ್ಲೀದರ್ ಇದು ಬಂದು ಟಾರ್ಟೈಲ್ಸ್ ಬಂದು ವಾಕ್, ಅದು ನಡ್ಕೊಂಡು ಹೋಗುತ್ತೆ. ಇನ್ನು ಹಾರ್ಸ್ ಬಂದು ಏನು ಮಾಡ್ತದೆ? ಕುದುರೆ, ಅದು ಕೂಡ ವಾಕ್ ಆ್ಯಂಡ್ ರನ್. ಮಂಕಿ, ಕೋತಿ ಏನು ಮಾಡ್ತದೆ? ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮಂಕಿ ಏನು ಮಾಡ್ತದೆ? ಸ್ವಿಂಗ್, ಆ ಕಡೆಯಿಂದ ಈ ಕಡೆಯಿಂದ ಆಗಿ ಜಿಗಿಯುತ್ತೆ, ಸ್ವಿಂಗ್. ನೆಕ್ಸ್ಟ್ ನೋಡ್ರಿ, ಚಿಟ್ಟೆ ಏನು ಮಾಡ್ತದೆ? ಫ್ಲೈ. ಮತ್ತು ನೆಕ್ಸ್ಟ್ ನೋಡಿ, ಫ್ರಾಗ್ ಕೊಟ್ಟಿದ್ದಾರೆ, ಫ್ರಾಗ್ ಏನು ಮಾಡ್ತದೆ? ಫ್ರಾಗ್ ಕೊಟ್ಟಿದ್ದಾರೆ ಇಲ್ಲಿ, ಫ್ರಾಗ್ ಏನು ಮಾಡ್ತದೆ? ಆ ಫ್ರಾಗ್ ಕೂಡ ಸ್ವಿಂಗ್, ಅದು ಕೂಡ ಸ್ವಿಂಗ್ ಅಥವಾ ಅದು ಕೂಡ ಜಿಗಿತದೆ. ಅಲ್ಲಿ ಯಾವುದಾಗುತ್ತೆ ಅದನ್ನ ಅಲ್ಲಿ ನೀವು ಬರಿಬೇಕಾಗುತ್ತೆ. ಇನ್ನೆಷ್ಟು ಆ್ಯಕ್ಟಿವಿಟಿ 8, ಲಿಸನ್ ಟು ದ ಕಮಾಂಡ್ಸ್ ಬಿಲೋ ಆ್ಯಂಡ್ ಮೇಕ್ ದ ಸೌಂಡ್ಸ್. ಈ ಸೂಚನೆಗಳನ್ನು ಆಲಿಸಿ ಅದರಂತೆ ಶಬ್ದವನ್ನು ಮಾಡಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಒಂದಷ್ಟು ಅನಿಮಲ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳು ಹೇಗೆ ಶಬ್ದ ಮಾಡ್ತವೆ ಆ ರೀತಿ ನೀವು ಮಾಡಬೇಕಾಗುತ್ತೆ. ಬಾರ್ಕ್ ಲೈಕ್ ಎ ಡಾಗ್, roar like a lion, jump like a elephant, hiss like a snake, neigh like a horse, roar like a lion, bleat like a sheep, meow like a cat, grunt like a pig. ಅವು ಯಾವ ರೀತಿ ಶಬ್ದವನ್ನು ಮಾಡ್ತವೆ ಆ ರೀತಿ ಶಬ್ದವನ್ನು ಆಲಿಸಿ ನೀವು ಅಲ್ಲಿ ಹೇಳಬೇಕಾಗುತ್ತೆ. ಅದೇ ರೀತಿ ಆಲಿಸಿ ಶಬ್ದವನ್ನು ಮಾಡಬೇಕಾಗುತ್ತೆ. ಇನ್ನು ಲುಕ್ ಅಟ್ ದ ಪಿಕ್ಚರ್ ಬಿಲೋ, ಇಲ್ಲಿ ಕೆಳಗಿನ ಚಿತ್ರವನ್ನು ನೋಡಿ. ಇಲ್ಲಿ ಒಂದು ಬರ್ಡ್ಗೆ ಏನಾಗಿದೆ? ಗಾಯ ಆಗಿದೆ. ಮತ್ತು ಇಲ್ಲಿ ಒಂದು ಕೌಗೆ ಏನಾಗಿದೆ? ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗಿದೆ. ಈ ಒಂದು ಪಿಕ್ಚರ್ಸನ್ನು ನೋಡಿ ನೀವೇನು ಮಾಡಬೇಕು? ಒಂದಷ್ಟು ಕ್ವಶನ್ಸ್ಗಳಿಗೆ ಉತ್ತರವನ್ನು ಮಾಡಬೇಕಾಗುತ್ತೆ. ಥರ್ಸ್ಟಿ, ಬಾಯಾರಿಕೆಯಾಗಿ ಮಲಗಿದೆ ಅದು. ಈ ಚಿತ್ರಗಳಲ್ಲಿ ನೀವು ಏನೇನು ನೋಡುತ್ತೀರಾ? ಬರ್ಡ್ಸ್ಗೆ ಏನಾಗಿದೆ? ಅಲ್ಲಿ ಒಂದಷ್ಟು ಗಾಯ ಆಗಿದೆ. ಆ ಗಾಯ ಆಗಿರತಕ್ಕಂಥ ಒಂದು ಬರ್ಡನ್ನು ನೋಡ್ತೀವಿ. ಮತ್ತು ಥರ್ಸ್ಟಿ ಕೌ ಅಂದರೆ ಬಾಯಾರಿಕೆ ಆಗಿರತಕ್ಕಂಥ ಒಂದು ಹಸುವನ್ನು ನೋಡ್ತೀವಿ. ಇಂಥ ಸನ್ನಿವೇಶವನ್ನು ಕಂಡ್ರೆ ನೀವು ಏನು ಮಾಡಿಬಿರಿ? ವಾಟ್ ವಿಲ್ ಯು ಡೂ ಇಫ್ ಯು ಸಿ ಸಚ್ ಎ ಸಿಚುವೇಶನ್? ಈ ಸಿಚುವೇಶನ್ ಕಂಡಾಗ ಏನು ಮಾಡ್ತೀರಾ? ಆ ಬರ್ಡ್ಸ್ಗೆ ನೀವೇನು ಮಾಡ್ತೀರಾ? ಟ್ರೀಟ್ಮೆಂಟನ್ನು ಮಾಡ್ತೀರಾ, ಜೊತೆ ಕೌಗೆ ವಾಟರನ್ನ ತಗೊಂಡೋಗಿ ಕೊಡ್ತೀರಾ. ಅದನ್ನಲ್ಲಿ ಬರಿಬೇಕಾಗುತ್ತೆ. ಮತ್ತು ನೋಡಿ, ಇಲ್ಲಿ ಇಲ್ಲೂ ಕೂಡ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬರ್ಡು, ಒಂದು ಮನೆ ಮುಂದೆ ನೀರಿದೆ, ಜೊತೆಗೆ ಒಂದಷ್ಟು ಕಾಳುಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಆ ಒಂದು ಚಿತ್ರವನ್ನು ನೋಡ್ತೀರಾ. ಈ ಚಿತ್ರದಲ್ಲಿ ನೀವು ಏನು ಕಾಣುವಿರಿ? ಅಲ್ಲಿ ಏನೇನು ಒಂದು ಹೌಸ್, ಬರ್ಡು ಆ್ಯಂಡ್ ವಾಟರ್ ಟ್ಯಾಂಕ್ ಆ್ಯಂಡ್ ಅಲ್ಲಿ ಇರ್ತಕ್ಕಂಥ ಗ್ರೇನ್ಸ್. ಮನೆಯ ಮುಂದೆ ನೀರು ಮತ್ತು ಧಾನ್ಯಗಳನ್ನು ಹೇಗೆ ಇಡಲಾಗಿದೆ? ಏನಕ್ಕೋಸ್ಕರ? ಆ ಬರ್ಡ್ಗೆ ಹೆಲ್ಪ್ ಆಗಲಿ, ಆಹಾರ ಸಿಗಲಿ ಅಂತೇಳಿ ಅಲ್ಲೇನು ಮಾಡಿದ್ದಾರೆ? ಧಾನ್ಯ ಮತ್ತು ನೀರನ್ನು ಇಟ್ಟಿದ್ದಾರೆ. ಇನ್ನು ವರ್ಕ್ಶೀಟ್ 1, ಯು ಮೇ ಹ್ಯಾವ್ ಸೀನ್ ಮೆನಿ ಅನಿಮಲ್ಸ್ ಅರೌಂಡ್ ಯು, ಮೇಕ್ ಎ ಲಿಸ್ಟ್ ಆಫ್ ಅನಿಮಲ್ಸ್, ದೇರ್ ಫುಡ್.
ಪ್ರಾಣಿಗಳು ಮತ್ತು ಅವುಗಳು ಏನು ತಿಂತವೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ಎಕ್ಸಾಂಪಲ್, ಕೌ ಗ್ರಾಸ್ ತಿನ್ನುತ್ತೆ, ಲಯನ್ ಮೀಟ್ ತಿನ್ನುತ್ತೆ, ಫಿಶ್ಶು ಸ್ಮಾಲ್ ಫಿಶಸ್ನ ತಿನ್ನುತ್ತೆ. ನೆಕ್ಸ್ಟು ಹೀಗೆ ಇಲ್ಲಿ ಯಾವ್ಯಾವ ಪ್ರಾಣಿಗಳು ಏನೇನು ಆಹಾರವನ್ನು ತಿಂತದೆ ಅಂತಕ್ಕಂಥದ್ದು ನೀವು ಇಲ್ಲಿ ಸಂಪೂರ್ಣವಾಗಿ ಬರೀಬೇಕಾಗುತ್ತೆ. ನಾನು ಆಲ್ರೆಡಿ ಇದನ್ನು ಯಾವ್ಯಾವ ಪ್ರಾಣಿಗಳು ಏನೇನು ತಿಂತವೆ ಅಂತಕ್ಕಂಥ ಒಂದು ವಿಡಿಯೋವನ್ನು ಅಪ್ಡೇಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಬರ್ಕೋಬೋದು. ತದನಂತರ ಇಲ್ಲಿ ವರ್ಕ್ಶೀಟ್ 2 ಕೊಟ್ಟಿದ್ದಾರೆ. ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ, ಡ್ರಾ ದ ಪಿಕ್ಚರ್ಸ್ ಯೂಸಿಂಗ್ ದ ಥಂಬ್ ಇನ್ ದ ಗಿವನ್ ಬಾಕ್ಸ್. ಇಲ್ಲಿ ನೀವು ನಿಮ್ಮ ಹೆಬ್ಬೆರಳಿನ ಗುರುತನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕೆಲವು ಚಿತ್ರಗಳನ್ನು ಇಲ್ಲಿ ಹೇಗೆ ಬಿಟ್ಟಿದ್ದಾರೆ ಆ ರೀತಿ ನೀವು ಕೂಡ ಚಿತ್ರಗಳನ್ನು ತಯಾರು ಮಾಡಬೇಕಾಗುತ್ತೆ. ನೀವು ಹೆಬ್ಬೆರಳನ್ನು ಯೂಸ್ ಮಾಡಿ, ನಿಮ್ಮ ಹೆಬ್ಬೆರಳನ್ನು ಯೂಸ್ ಮಾಡಿ ಈ ರೀತಿ ಚಿತ್ರಗಳನ್ನು ಬಿಡಬೇಕಾಗುತ್ತೆ. ಇಲ್ಲಿ ನೋಡಿ ಕೊಟ್ಟಿರ್ತಕ್ಕಂಥ ಆ ಚಿತ್ರಗಳನ್ನು ನೀವು ಹೆಬ್ಬೆರಳ ಮೂಲಕ ಮಾಡಿ. ತದನಂತರ ಇಲ್ಲಿ ರೀಅರೇಂಜ್ ದ ಲೆಟರ್ಸ್ ಟು ಗೆಟ್ ದ ನೇಮ್ ಆಫ್ ದ ಅನಿಮಲ್ಸ್ ಗಿವನ್ ಇನ್ ದ ಪಿಕ್ಚರ್ಸ್. ನೋಡಿ ಒಂದಷ್ಟು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವರ್ಡ್ಸನ್ನು ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಆ ವರ್ಡ್ಸನ್ನು ಕರೆಕ್ಟ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಮೊದಲನೇದು GDO ಅಂತಿದೆ, ಡಾಗ್, ಕವು, ಲಯನ್, ಕ್ರೋ, ಟೈಗರ್, ಎಲಿಫೆಂಟ್. ಇದು ಅಷ್ಟಾಯಿತು ಆ್ಯಕ್ಟಿವಿಟಿ ವರ್ಕ್ಶೀಟ್ದು. ನೆಕ್ಸ್ಟ್ ವರ್ಕ್ಶೀಟ್ ಇನ್ನೊಂದು ನೋಡಿ, ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಮೂಮೆಂಟ್ಸ್. 1 is ಡನ್ ಫಾರ್ ಯು. ಒಂದು ಇದು ಮಾಡಿದ್ದಾರೆ ನೋಡ್ರಿ. ಇಲ್ಲಿ ಒಂದಷ್ಟು ಪಿಕ್ಚರ್ ಕೊಟ್ಟಿದ್ದಾರೆ, ಅವು ಯಾವ ರೀತಿ ಮೂಮೆಂಟ್ ಮಾಡ್ತವೆ ಅಂತಕ್ಕಂಥ ಇಲ್ಲಿ ಒಂದಿಷ್ಟು ಬರೀಬೇಕಾಗುತ್ತೆ. ನೋಡಿ, ಫಸ್ಟು ಬರ್ಡ್ ಬಂದು ಇಲ್ಲಿ ಏನು ಕೊಡಬೇಕು ನೀವು, ಬರ್ಡ್ ಫ್ಲೈ, ರ್ಯಾಬಿಟು ಹಾಪ್, ಡೀರ್ ರನ್, ಎಲಿಫೆಂಟ್ ವಾಕ್. ಇಲ್ಲಿಗೆ ನೀವು ಒಂದು ಗೆರೆಯನ್ನು ಎಳೆದು ಸರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದಷ್ಟು ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ, ಅದನ್ನು ಕೂಡ ಸರಿ ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡಬೇಕು. ನೋಡಿ, ಫಿಲ್ ಇನ್ ದ ಮಿಸ್ಸಿಂಗ್ ಲೆಟರ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್. 1 is ಡನ್ ಫಾರ್ ಯು. ಒಂದನ್ನು ಅವ್ರು ಕಂಪ್ಲೀಟ್ ಮಾಡಿದ್ದಾರೆ, ಇನ್ನುಳಿದನ್ನು ನಾವು ಮಾಡಬೇಕು. ಡಾಗ್ಸ್ ಬಾರ್ಕ್, ಕ್ಯಾಟ್ಸ್ ಮ್ಯಾವ್, ಲಯನ್ಸ್ ರೋರ್, ಸ್ನೇಕ್ ಇಸ್, ಶೀಪ್ ಬ್ಲೀಟ್ ಮತ್ತು ಎಲಿಫೆಂಟ್ ಟ್ರಂಪ್. ಇಷ್ಟನ್ನು ನೀವು ಇಲ್ಲಿ ಫಿಲ್ಲನ್ನು ಮಾಡಬೇಕಾಗುತ್ತೆ. ಇಷ್ಟು ಈ 2ನೇ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ಆಗಿರ್ತದೆ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಏನಾದರೂ ಬಂದರೆ ನೀವು ನನಗೆ ಕಮೆಂಟನ್ನು ಮಾಡಿ ಹೇಳಿದ್ರೆ ಆ ಡೌಟ್ಸನ್ನು ನಾನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ. ಇಷ್ಟು ವಿವರಣೆಯನ್ನು ನಿಮಗೆ ಕೊಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.